ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ನಿಮ್ಮ ಅಡುಗೆ ಮನೆಗೆ ನಮ್ಮ ಕಡೆಯಿಂದ ಒಂದಷ್ಟು ಸಲಹೆ ಕೊಡೋದೇ ನಮ್ಮ ಆಹಾ ಅಡುಗೆ ಮನೆಯ ಸ್ಪೆಷಾಲಿಟಿ. ಹಾಗಾಗಿನೇ ನಾನೀಗ ಫ್ರೇಸರ್ ಟೌನ್ನಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ನಲ್ಲಿದ್ದೀನಿ. ಇಲ್ಲಿನ ಈ ಸುಂದರವಾದಂತಹ ಮನೆಯನ್ನು ನೋಡ್ತಾ ಇದ್ರೇ ನಿಮ್ಗೆ ಅನಿಸ್ತಿರ್ಬೋದು ಅಡುಗೆ ಮನೆ ಹೇಗಿರ್ಬೋದು ಅಂತ ಅಲ್ವಾ? ನಿಮ್ಮ ಕುತೂಹಲವನ್ನು ತಣಿಸೋದೇ ನಮ್ಮ ಆಶಯ ಕೂಡ. ಆಗಿದ್ರೆ ಬನ್ನಿ ಅಡುಗೆ ಮನೆಗೆ ಲಗ್ಗೆ ಇಡೋಣ. ನಾವೀಗ ಫ್ರೇಸರ್ ಟೌನ್ನಲ್ಲಿರುವ ಬ್ರ್ಯಾಂಡ್ ನ್ಯೂ ಕಿಚನಲ್ಲಿದ್ದೀವಿ. ಈ ಕಿಚನನ್ನು ರೂಪಿಸಿರುವಂತಹ ಇಂಟೀರಿಯರ್ ಡಿಸೈನರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಅಶೋಕ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಕಿಚನ್ ಭಾಳ ಸುಂದರವಾಗಿ ಬಂದಿದೆ. ಥ್ಯಾಂಕ್ ಯು ಅಗೇನ್. ಸೊ ಈ ಕಿಚನ್ ಸ್ಪೆಷಾಲಿಟಿ ಹೇಳೋದಾದರೆ ಏನು ಯೂನಿಕ್ ಪಾಯಿಂಟ್ಸ್ ಇಟ್ಕೊಂಡು ಮಾಡಿದ್ರಿ? ಯೂನಿಕ್ ಪಾಯಿಂಟ್ಸ್ ಅನ್ನೋದಾದರೆ ಫಸ್ಟ್ ಆಫ್ ಆಲ್ ಕ್ಲೈಂಟ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವರೇ ಒಂದು ಫರ್ನಿಚರ್ ಬಿಸ್ನೆಸ್ಸಲ್ಲಿ ಇದ್ದಾರೆ ಅವರು. ಸೊ ಇಟ್ ವಾಸ್ ಎ ಚಾಲೆಂಜಿಂಗ್ ಅವ್ರನ್ನ ಕನ್ವಿನ್ಸ್ ಮಾಡೋದು ಅಂತ. ಮತ್ತು ಸಿನ್ಸ್ ದೇ ಆರ್ ಇನ್ ದ ಸೇಮ್ ಬಿಸ್ನೆಸ್, ನನಗೆ ಒಂದು ಈಸಿಯಾಗಿ ಏನಾಯಿತು ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ದ ಕಲರ್ ಈಸ್ ವೆರಿ ಎಕ್ಸ್ಕ್ಲೂಸಿವ್. ಅಂದರೆ ನಾವು ಇದುವರೆಗೂ ಎಲ್ಲೂ ಯೂಸ್ ಮಾಡಿಲ್ಲ ಅಂತ ಹೇಳ್ಕೊಬೋದು. ಆ ಥರ ಒಂದು ಕಲರ್ ಇದು. ಇಟ್ಸ್ ಎ ಡಾರ್ಕ್ ಜೆಬ್ರಾನೋ ಆ ಥರ. ಬಟ್ ಇಟ್ ಗಿವ್ಸ್ ಎ ವೆರಿ ಕಂಟೆಂಪ್ರರಿ ಲುಕ್. ನಿಮಗೆ ಅಬ್ರಾಡಲ್ಲಿ ನೋಡಿದ್ರೆ ಜಾಸ್ತಿ ಯೂಸ್ ಮಾಡ್ತಾರೆ ಕಲರ್ಸು, ಬಟ್ ಇಂಡಿಯಾದಲ್ಲಿ ಸ್ವಲ್ಪ ಯೂಸ್ ಮಾಡೋಕ್ಕೆ ಹೆದರ್ತಾರೆ ಕಲರ್ ಇದು, ಬಿಕಾಸ್ ಆಫ್ ಇಟ್ಸ್ ಹೆವಿ ಗ್ರೇನ್ಸ್ ಆ ಥರ ಎಲ್ಲ. ಸೊ ಬಟ್ ಅವರೇ ಫರ್ನಿಚರ್ ಬಿಸ್ನೆಸ್ ಇರೋದ್ರಿಂದ ಕನ್ವಿನ್ಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು ಅನ್ಬೋದು. ಸೊ ಏನು ಮೆಟೀರಿಯಲ್ಸ್ ಯೂಸ್ ಮಾಡಿದಿರಿ, ಏನೇನು? ಇದು ನಾವೆಲ್ಲ ಕಂಪ್ಲೀಟ್ 100% ವಾಟರ್ ಪ್ರೂಫ್ ಪ್ಲೈ ಯೂಸ್ ಮಾಡಿ ಸೈಟಲ್ಲೇ ಮಾಡಿರೋವಂಥ ಬಾಕ್ಸು, ಶಟರ್ಸ್ ಎಲ್ಲನೂ. ಸೊ ಇದು ವೆರಿ ಹೈ ಗ್ಲಾಸ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ ನಾವಿಲ್ಲಿ. ಸೊ ಮೇಂಟೆನೆನ್ಸ್ಗೂ ಈಸಿ ಆಗುತ್ತೆ ಅಂತ. ಓಕೆ. ಸೊ ಶಟರ್ಸು ವಾಟರ್ ಪ್ರೂಫ್ ಪ್ಲೈವುಡ್ ಇದೆ. ಡ್ರಾವರ್ಸು, ಬ್ಯಾಸ್ಕೆಟ್ಸು, ಸ್ಟೇನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದೆ ನಾವೆಲ್ಲ ಕಡೆ. ಸೊ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ನೀವು ನೋಡ್ಬೋದಾದರೆ, ಈ ಸಿಂಕ್ ಕೆಳಗಡೆ ನಾವೇನು ಮಾಡಿದ್ದೀವಿ, ವೆಂಟಿಲೇಷನ್ಗೆ ಅಂತ ಲೂವರ್ಸ್ ಯೂಸ್ ಮಾಡಿದ್ದೇವೆ ನಾವು. ಅದು ಸೊ ಏನಾಗುತ್ತೆ, ಅಲ್ಲಿ ಹಿಂಗೆ ಏನಾದ್ರು ಫಾಲ್ ಸ್ಮೆಲ್ ಎಲ್ಲ ಇದ್ರೆ ಹೊರಗಡೆ ಬರುತ್ತೆ ಚಾನ್ಸ್ ಇರುತ್ತೆ. ಸೊ ಒಳಗಡೆ ಕೂಡ ಅದೊಂಥರ ರಫ್ ಲುಕ್ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅಶೋಕ್, ಆ ಕಡೆ ಒಂದಿಷ್ಟು ಮಾಡಿದ್ರಿ, ಈ ಕಡೆ ಇನ್ನೊಂದಿಷ್ಟು ಸ್ಟೋರಿಂಗು. ಸೊ ಸ್ಟೋರ್ ರೂಮೇ ಬೇಡ ಅವ್ರಿಗೆ ಅಲ್ವಾ? ಹೌದು, ಆಕ್ಚುಲಿ ಅದೇ ನಾನು ಹೇಳ್ದಂಗೆ ಅಪಾರ್ಟ್ಮೆಂಟಲ್ಲಿ ಸ್ಟೋರ್ ರೂಮ್ ಅನ್ನೋದು ತುಂಬ ಕಷ್ಟ ಈಗ. ಕರೆಕ್ಟ್. ಸೊ ಅದಕ್ಕೋಸ್ಕರ ಪ್ಲಾನ್ ಮಾಡಿದ್ದೀವಿ. ಹೇಗಿದ್ರು ಇದು ಆ್ಯಕ್ಚುಲಿ ವೇಸ್ಟ್ ಸ್ಪೇಸ್ ಆಗ್ತಾ ಇದೆ. ಕಾರಿಡೋರ್ ಇತ್ತು. ಸೊ ಡೋರ್ನ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡು ನಾನೇನು ಮಾಡಿದೆ, ಇದನ್ನ ಕಂಪ್ಲೀಟ್ ಪ್ಯಾಂಟ್ರಿ ಥರ ಮಾಡ್ಬಿಡೋಣ. ಸೊ ನಮ್ಮ ಮೈಕ್ರೋವೇವ್ ಬಿಲ್ಟಿನ್ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಸೊ ನೋಡ್ರೆ ಸಾಕಷ್ಟು ಸ್ಟೋರೇಜ್ ಇದೆ. ಮತ್ತೆ ವಿ ಹ್ಯಾವ್ ಗಿವನ್ ದೆಮ್ ಸಮ್ ಲಾಕೇಬಲ್ ಸ್ಟೋರೇಜ್ ಆಲ್ಸೋ. ಬಿಕಾಸ್ ಏನಾದರೂ ವ್ಯಾಲ್ಯೂಯಬಲ್ಸ್ ಏನಾದರೂ ಇದ್ರೆ ಸ್ಟೋರ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದೀವಿ. ಸೊ ಒಳಗಡೆ ಎಲ್ಲ ಲ್ಯಾಮಿನೇಟ್ ಆಗಿದೆ, ಕಂಪ್ಲೀಟ್ ಆಗಿ ವೈಟ್ ಲ್ಯಾಮಿನೇಟ್. ಸೊ ಮೇಂಟೆನೆನ್ಸ್, ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ. ಗ್ಲಾಸ್ ಶೆಲ್ಸ್ ಇದೆ. ಅಂದರೆ ಈ ರೀತಿ ಶಟರ್ಗಳ ಬಾಳಿಕೆ ಹೆಂಗೆ ಬರ್ತವೆ ಅಂತ ಹೇಳಿ, ಗ್ಲಾಸಿ ಫಿನಿಶ್ ಕೊಟ್ಟಿರೋದನ್ನ ಲುಕ್ ವೈಸ್ ಚೆನ್ನಾಗಿರುತ್ತೆ, ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತಾ ಹೆಂಗೆ? ಹೌದು, ಕ್ಲೀನಿಂಗ್ ಈಸಿ ಆಗುತ್ತೆ. ಬಟ್ ಏನಂತಂದ್ರೆ ಸ್ವಲ್ಪ ಇದು ಸ್ಕ್ರಾಚ್ ಸ್ವಲ್ಪ ಈಸಿ ತಗೊಳ್ಬೋದು, ಬಟ್ ಮೇಂಟೈನ್ ಮಾಡೋರು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ತಾರೆ. ಆಮೇಲೆ ಇದು ಈ ಮೂವಿಂಗ್ ಇದು ಚೆನ್ನಾಗಿ, ಇದು ಮೂವಿಂಗ್ ಅಗೇನ್, ಯಾಕಂದ್ರೆ ನಮ್ಗೆ ಇದೊಂದು ಕಾರ್ನರ್ ಇದೆ, ಅಲ್ಲೊಂದು ಕಾರ್ನರ್ ಫ್ರೀ ಇರೋದ್ರಿಂದ ಅವ್ರಿಗೆ ಎಲ್ಲಿ ಬೇಕಾದ್ರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಇಂಟರ್ಕಾಮ್ ಏನಾದ್ರು ಸ್ಟೋರ್ ಮಾಡೋದಕ್ಕೆಲ್ಲ ನಾವು ಪ್ಲಾನ್ ಮಾಡಿದ್ದೀವಿ. ಮತ್ತೆ ಸ್ಟೋರಿಂಗ್ ಕೂಡ ಇರುತ್ತೆ. ಹೌದು, ಇದರಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ಸಿಗುತ್ತೆ. ಮತ್ತೆ ಅದು ಕಾಸ್ಟರ್ಸ್ ಇದೆ, ಯು ಕ್ಯಾನ್ ಆರಾಮ್ಸೆ ಮೂವ್ ಮಾಡ್ಕೊಬೋದು. ಅಂದ್ರೆ ಈಗ ಓಪನ್ಲಿ ಬೇರೆ ಹಾಲ್ ಅದೆಲ್ಲ ಇನ್ಕ್ಲೂಡ್ ಆಗೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಕ್ಲೋಸ್ ಕಿಚನ್ ಅಂತಂದ್ರೆ ಸ್ಪೇಸ್ ಅನ್ಸುತ್ತೆ. ಬಟ್ ನಿಮಗೆ ಡಾರ್ಕ್ ಕಲರ್ ಯೂಸ್ ಮಾಡಿನೂ ಇಲ್ಲಿ ನಿಮ್ಗೆ ಅಂತ ಕ್ರಾಂಪ್ನೆಸ್ ಅನಿಸ್ತಾ ಇಲ್ಲ. ಕರೆಕ್ಟ್, ದೊಡ್ಡದಾಗೆ ಕಾಣಿಸ್ತಾ ಇದೆ ನಿಮಗೆ. ಬಿಕಾಸ್ ಆ ಕಾರ್ನರ್ ಅದಕ್ಕೆ ಓಪನ್ ಇಟ್ಕೊಂಡಿದ್ದೀವಿ ನಾವು. ನಾವು ಇಲ್ಲೊಂದು ಸ್ಪೈಸ್ ಪುಲೋಟು ಕೊಟ್ಟಿದ್ದೀವಿ. ಅವ್ರ ಸ್ಪೈಸ್ ಬಾಟಲ್, ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಬಹುದು. ಆಮೇಲೆ ನೀವು ಇಲ್ಲಿ ಆಗ್ಲೇ ಡ್ರಾವರ್ ತೋರಿಸ್ತಾ ನೀರೆಲ್ಲ ಚೆನ್ನಾಗಿ ಇಳಿದ್ಬಿಡುತ್ತೆ ಇಲ್ವಾ? ಇಲ್ಲಿ ಇದು ಮೇನ್ಲಿ ಫಾರ್ ಕಟ್ಲರಿ ಇದು. ಸೊ ನೈಫ್, ಸ್ಪೂನ್, ಫೋರ್ಕ್ ಎಲ್ಲ ಡಿವೈಡ್ ಮಾಡಿ ಕ್ಲೀನ್ ಆಗಿ ಇಟ್ಕೊಳ್ಬಹುದು. ಸೊ ಕೆಳಗಡೆ ಪ್ಲೇನ್ ಬಾಸ್ಕೆಟ್ಸ್ ಇದೆ. ಓಕೆ. ಆಮೇಲೆ ಇದು ಪ್ಲೇಟ್ ಬಾಸ್ಕೆಟ್, ಇದೊಂದು ಪ್ಲೇನ್ ಬಾಸ್ಕೆಟ್. ಇಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ವೆಸಲ್ಸ್ ಎಲ್ಲ ಇಲ್ಲಿ ಇಟ್ಕೊಳ್ಬಹುದು. ಮತ್ತೆ ಈ ದೊಡ್ಡ ಒಂದು ಕಿಚನ್ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟು ದಿನ ಬೇಕಾಯ್ತು ಇಲ್ಲೇ ಆಲ್ಮೋಸ್ಟ್ ಸೈಟಲ್ಲೇ ಎಲ್ಲ ಮಾಡ್ಕೊಂಡ್ರಿ ಅಂತಂದ್ರೆ ನೀವು? ಹೌದು, ಇದು ಬರೀ ನೀವು ಕಿಚನ್ ಅಂತ ತಗೊಂಡ್ರೆ ವಿ ಕ್ಯಾನ್ ಫಿನಿಶ್ ದಿಸ್ ವಿತಿನ್ 3 weeks. 3 weeks ಅಲ್ಲಿ ಫಿನಿಶ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗಬಹುದು ಅಂತ? ಈ ಸೈಜ್ ಕಿಚನ್ಗೆ ನಿಮ್ಗೆ ಅರೌಂಡ್ 3.25 lakhs, ಇನ್ಕ್ಲೂಡಿಂಗ್ ಯುವರ್ ಹಾಬ್ ಅಂಡ್ ಚಿಮ್ನಿ ಅಪ್ಲಯನ್ಸಸ್. ಓಕೆ.
ಸೊ ದಟ್ಸ್ ಪ್ರಿಟಿ ಮಚ್ ಗುಡ್ ಹಾಗಿದ್ರೆ. ಓಕೆ, ಸೊ ನಿಮ್ಮ ಈ ಕಿಚನ್ ರೆಡಿ ಮಾಡಿ ಕೊಟ್ಟ ತಕ್ಷಣ ನಿಮ್ಮ ಕ್ಲೈಂಟ್ ಏನಂದ್ರು? ದೇ ಆರ್ ಕ್ವೈಟ್ ಹ್ಯಾಪಿ. ನಾನು ಹೇಳ್ದಂಗೆ ಅವರು ಫರ್ನಿಚರ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಇಟ್ ವಾಸ್ ವೆರಿ ಮೀನ್ಸ್ ದ ಎಕ್ಸ್ಪೆಕ್ಟೇಷನ್ಸ್ ಆರ್ ರಿಯಲಿ ಹೈ, ಬಟ್ ಫೈನಲ್ ಔಟ್ಪುಟ್ ಅವ್ರಿಗೆ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಹಂಗಾದ್ರೆ ಬಾಳಿಕೆ ಎಷ್ಟು ಬರ್ಬೋದು ಅಂತ, ಎಷ್ಟು ವರ್ಷ ಅವರು ಇದೇ ರೀತಿ ಹೊಳೆಯೋ ಕಿಚನ್ ಹೊಂದಿರ್ಬೋದು ಅಂತ? ನನ್ನ ಪ್ರಕಾರ ಕಮ್ಮಿ ಅಂದರೆ 7 to 10 years ಅವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲದೆ ಈ ಕಿಚನ್ ಯೂಸ್ ಮಾಡ್ಬೋದು ಅಂತ ನಾನು ಅವ್ರಿಗೆ ಪರ್ಸನಲ್ ಗ್ಯಾರಂಟಿ ಕೊಟ್ಟಿರೋದು. ಸೊ ಅದು ಯೂಸೇಜ್ ಮೇಲೂ ಹೋಗುತ್ತೆ. ಕರೆಕ್ಟ್. ಓಕೆ, ವಂಡರ್ಫುಲ್. ಸೊ ಒಳ್ಳೆ ದೀಪಾವಳಿ ಕೊಡುಗೆ ಕೊಟ್ಟಿದ್ದೀರಾ. ಹೌದು, ಅದೇ ದೀಪಾವಳಿ ಶಿಫ್ಟ್ ಆಗ್ತಾ ಇದ್ದಾರೆ. ವಂಡರ್ಫುಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಶೋಕ್ ಅವರು ಈ ಕಿಚನ್ನ ಡಿಸೈನ್ ಮಾಡಿದ್ರೇನೋ ಸರಿ, ಆದರೆ ಕಿಚನ್ನ ಒಡತಿ ಏನಂತಾರೆ ಕೇಳಲೇಬೇಕಲ್ವಾ? ಆ ಕಿಚನ್ನ ಒಡತಿ ಆಗಿರುವಂತಹ ಆರತಿ ಚಟ್ಟಾನಿ ಅವರು ನಮ್ಮ ಜೊತೆ ಇದ್ದಾರೆ. ಆರತಿ, ವೆಲ್ಕಮ್ ಟು ದ ಶೋ. Thank you. And your kitchen is very beautiful, I must say that. Thank you. So, but before designing it, what were the plans you had? What were the requirements you had? Well, we wanted to define all our electronic gadgets. We didn't want them lying around everywhere. So we told our designer, Mr. Ashok, we were very sure of that. Kitchen is a dream for many. Yes, so I think your dream kitchen is now ready to use. Ready to use now. Yes. So what suggestions do you want to give to our viewers? It's very important first to have a good interior and designer like Ashok, because he understands exactly what the woman wants, because the kitchen is for the woman of the house. So you have a nice kitchen now, so which is very friendly, as you said. Thanks. Child friendly, yeah. ಟ್ರೆಡಿಷನಲ್ ಕಿಚನ್, ಮಾಡರ್ನ್ ಕಿಚನ್, ಓಪನ್ ಕಿಚನ್, ಕ್ಲೋಸ್ ಕಿಚನ್, ಗ್ಲಾಸಿ ಕಿಚನ್ ಹಬ್ಬ ಹೇಳ್ತಾ ಹೋದರೆ ಪಟ್ಟಿ ಬೆಳಿತಾನೇ ಹೋಗುತ್ತೆ ಅನಿಸುತ್ತೆ. ಅಷ್ಟು ವೆರೈಟಿ ಕಿಚನ್ಗಳು ಈಗ ಲಭ್ಯ ಇರುತ್ತೆ. ಅಂತಹ ವೆರೈಟಿ ಕಿಚನ್ಗಳ ಅನಾವರಣವನ್ನು ಮಾಡೋದೇ ನಮ್ಮ ಆಹಾ ಅಡುಗೆ ಮನೆಯ ಸ್ಪೆಷಾಲಿಟಿ. ಮತ್ತೆ ಮುಂದಿನ ವಾರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಡುಗೆ ಮನೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.